ನಿಮ್ ಹತ್ರ ನಾನ್ ಜಾಯಿನ್ ಆದಾಗ ಐ ಹ್ಯಾಡ್ ನೋ ಕಾನ್ಫಿಡೆನ್ಸ್. ಇದನ್ನು ನಾನ್ ಮಾಡ್ತೀನ ಅನ್ಬಿಟ್ಟು ನಾನ್ ಅನ್ಕೊಂಡಿದ್ದೆ. ಬಟ್ ನಿಮ್ಮ Okay. ಡಯಟ್ ನೋಡಿ ಮತ್ತೆ ಎಲ್ಲ ದ ವೇ ಯು ಟುಕ್ ಇಟ್ ಫಾರ್ವರ್ಡ್, ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಸೊ ನಾನ್ ಹೇಳಿದ್ನಲ್ವಾ, ಲೈಕ್ ಪ್ರೀವಿಯಸ್ ಆಗಿ ಬೇರೆಯವ್ರ ಜೊತೆ ನಾನ್ ಜಾಯಿನ್ ಆದಾಗ ನಾಟ್ ಇವನ್ ಅ ಸಿಂಗಲ್ ಡೇ ನಾನ್ ಮಾಡಿದ್ಲ ಅದ್ರ ಆ ಡಯಟ್ ಎಲ್ಲ ನಾನ್ ಫಾಲೋನೇ ಮಾಡಿಲ್ಲ. ಬಟ್ ಇದನ್ನ Okay. ನಾನು ಇಟ್ಸ್ ಕೈಂಡ್ ಆಫ್ ಅ ಲೈಫ್ ಸ್ಟೈಲ್ ಇವಾಗ ನನಗೆ. ನಾನು ಆಚೆ ತಿಂದ್ರು ನನಗೆ ಮನೆಗ್ ಬಂದು ನಾನು ಏನ್ ಮಾಡ್ಬೇಕು ಅಂತ ಗೊತ್ತು. ಅಂಡ್ ಇವಾಗ ನಾನು ವೆಯ್ಟ್ ಗೇನ್ ಆದ್ರೂ ನನಗೆ ಹೇಗೆ ನಾನು ರೆಡ್ಯೂಸ್ ಮಾಡ್ಬೇಕು ಅನ್ನೋದು ನನಗೆ ಐಡಿಯಾ ಇದೆ. ಸೊ ಇಟ್ಸ್ ನಾಟ್ ದಟ್ ಇಲ್ಲ ನೀವು ಡಯಟ್ ಹೇಳ್ಕೊಟ್ಟಿದ್ದೀರಾ ಅಷ್ಟೇ ಆಗೋಯ್ತು ಅನ್ನೋ ತರ. ನೀವೇನ್ ಕಂಪಲ್ ಮಾಡ್ತಾ ಇರ್ಲಿಲ್ಲ ನನಗೆ ಇದೇ ತಿನ್ಬೇಕು ಅದೇ ತಿನ್ಬೇಕು. ನನ್ ರುಟೀನ್ ಅಲ್ಲಿ ನಿಮ್ಗೆ ನನಗೆ 4-5 ಆಪ್ಷನ್ಸ್ ಕೊಟ್ಟಿದ್ದೀರಾ. ಅಂಡ್ ಅದ್ರಲ್ಲಿ ನನಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ತಿನ್ನಕ್ ಹೇಳಿದಾರೆ. ಅದು ರೊಟೀನ್ ಚೆನ್ನಾಗಿದೆ, ನನಗೆ ಇಷ್ಟ ಆಯ್ತು. ಅಂಡ್ ಇಟ್ಸ್ ಕಂಪ್ಲೀಟ್ಲಿ ಅ ಹೋಮ್ ಮೇಡ್ ಫುಡ್ ಅಂಡ್ ಇಟ್ಸ್ ಸಿಂಪಲ್, ವೆರಿ ಸಿಂಪಲ್. ಇಷ್ಟು ಈಸಿ ಮೆಥಡ್ ಅಲ್ಲಿ ವೆಯ್ಟ್ ಲಾಸ್ ಮಾಡ್ಬೋದು ಅನ್ನೋದೇ ಇಟ್ಸ್ ಲೈಕ್ ವೆರಿ ಗುಡ್. ಆ ಹಾಳ ಡ್ರಿಂಕ್ಸ್ ಅದು ಇದು ಆ ಶೇಕ್ಸ್ ಎಲ್ಲ ಕುಡಿದು ಇಟ್ಸ್ ನಾಟ್ ಇಟ್ ಆಲ್ ವರ್ತ್ಫುಲ್. ನಾನು ಹೇಳ್ತಾ ಇದ್ದೇನಲ್ವ, ಇಟ್ಸ್ ವೆರಿ ಸಿಂಪಲ್ ರೆಸಿಪೀಸ್ ಅಲ್ಲೇ ನಾವು ನಮ್ ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ಕೊಬಹುದು ಅನ್ನೋದನ್ನ ನೀವು ಹೇಳ್ಕೊಟ್ಟಿದ್ದೀರಾ. ಫಿಟ್ ಆಗೋ ಕಾಣ್ತಾ ಇದ್ರೆ ಅಂದ್ರೆ ಸುಮ್ನೆ ಫಿಟ್ ಅಲ್ಲ, ಒಂದ್ 80 kg ವೆಯ್ಟ್ ಎದ್ದಷ್ಟು ಫಿಟ್ ಆಗಿದ್ದಾರೆ, ಅಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಹತ್ತತ್ರ. ಅಂದ್ರೆ ಇಟ್ಸ್ ನಾಟ್ ಲೈಕ್ ಊಟ ಬಿಟ್ಟು ವೀಕ್ ಆಗ್ತಾರಲ್ಲ ಆ ತರ ಯಾವ್ದು ಅಲ್ಲ ಇಲ್ಲಿ. ಹೌದು, ನಾನು ಊಟ ಯಾವತ್ತೂ ಬಿಟ್ಟಿಲ್ಲ ಆಕ್ಚುಲಿ. ಊಟ ಬಿಟ್ಟು ಮಾಡೋದೆಲ್ಲ ಇಟ್ಸ್ ಕ್ರಾಶ್ ಡಯಟ್ಸ್. ಐ ಡೋಂಟ್ ಬಿಲೀವ್ ಇನ್ ದಟ್. ನಿಮ್ ಡಯಟ್ ಸ್ಟಾರ್ಟ್ ಮಾಡ್ದಾಗಿಂದ ನಾನು ಹೇಳದ್ನಲ್ವಾ, ಎಲ್ಲರೂ ನನ್ನ ಕೇಳ್ತಾರೆ ಇಷ್ಟೊಂದ್ ತಿಂತಾ ಇದೆ, ಇದೇನ್ ಡಯಟ್ ನೀನ್ ಮಾಡ್ತಾ ಇರೋದು ಅಂದ್ಬಿಟ್ಟು. ಬಟ್ ಲಿಟರಲಿ ಇಟ್ಸ್ ಅ ಡಯಟ್ ಆಕ್ಚುಲಿ. ನಾನು ಸರ್ಜರಿ, ಐ ಹ್ಯಾಡ್ ಎಂಡೋಮೆಟ್ರೋಸಿಸ್ ಅಲ್ವಾ, ನಿಮ್ಗೆ ರಿಪೋರ್ಟ್ಸ್ ಎಲ್ಲ ಕಳಿಸ್ದೆ ನಾನು. ಬಟ್ ನೀವು ನನಗೆ ಸಜೆಸ್ಟ್ ಮಾಡಿದ್ರಿ ಬೇಡ ಸರ್ಜರಿ ಆಗ್ಬಿಡ್ಲಿ ಆಮೇಲೆ ಸ್ಟಾರ್ಟ್ ಮಾಡಿ. ಪೋಸ್ಟ್ ಸರ್ಜರಿ 1 month ವರ್ಗೂ ಬೇಡ ಅಂತ ಹೇಳಿದ್ರಿ ನೀವು. ಸೊ ಸರ್ಜರಿ ಆಯ್ತು ಅಂಡ್ ಐ ಹ್ಯಾಡ್ ಅ ವೆರಿ ಟಫ್ ಟೈಮ್. ಸೊ ಪೋಸ್ಟ್ ದಟ್ ನಾನ್ ಕೇಳಿದೆ ಡಾಕ್ಟರ್ನ, ಲೈಕ್ ಶಿ ಇಸ್ ಮೈ ಸಿಸ್ಟರ್ ಓನ್ಲಿ, ನಾನ್ Okay. ಸ್ಟಾರ್ಟ್ ಮಾಡ್ಬೋದಾ ವರ್ಕೌಟ್ ಅಂತ ಹೇಳಿದಕ್ಕೆ ಶಿ ಇಸ್ ಲೈಕ್ ಸ್ಟಾರ್ಟ್ ಮಾಡು ಬಟ್ ಜಾಸ್ತಿ ಬೇಡ ಅಂತ ಹೇಳಿದ್ರು. ಸ್ಲೋ ಆಗಿ ನೀವು ತಗೊಂಡೋದ್ರಿ. ಇಟ್ಸ್ ನಾಟ್ ದಟ್ ಅಗ್ರೆಸಿವ್ ಆಗಿ ಒಂದೇ ಸತಿ ಅದ್ ಮಾಡಿ ಇದ್ ಮಾಡಿ ಅಂತ ನೀವ್ ಯಾವತ್ತೂ ನನಗೆ ಹೇಳಿಲ್ಲ. ಅಂದ್ರೆ ಒಂದ್ ಸಿಂಪಲ್ ಯೋಗ ತರ ರುಟೀನ್ ತರ ಹೌದು. ಸ್ಟಾರ್ಟ್ ಮಾಡ್ಕೊಂಡು ಅವ್ರ ಬಾಡಿ ಎಲ್ಲ ಸ್ವಲ್ಪ ಫ್ಲೆಕ್ಸಿಬಲ್ ಆದ್ಮೇಲೆ ಆಮೇಲೆ ಮನೆಯಲ್ಲಿ ಸ್ಟ್ರೆಂತ್ ವರ್ಕೌಟ್ ತರ ಅಂತ ಮಾಡಿದ್ರು ಒಂದ್ 4-5 ತಿಂಗಳು. ಆಮೇಲೆ ಜಿಮ್ ವರ್ಕೌಟ್ ಸ್ಟಾರ್ಟ್ ಮಾಡಿದ್ರು ಆಫ್ಟರ್ 5-6 months ಅಲ್ವಾ. ಸೊ ಎಷ್ಟು ವೇಟ್ ಇದ್ರಿ ಭವ್ಯ ಅವ್ರೆ ಸ್ಟಾರ್ಟ್ ಮಾಡಿದಾಗ? ಐ ವಾಸ್ 75. ಓಕೆ. ರೀಸೆಂಟ್ ವೇಟ್ 59-60 ಅದು ಸ್ವಲ್ಪ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ ಅಷ್ಟೇ. ಸೊ ಆಲ್ಮೋಸ್ಟ್ 16 kg. ಬಟ್ ಅದನ್ನ ಅವ್ರು ಫಸ್ಟ್ ಒಂದ್ 4 months ಅಲ್ಲೇ ಕಡಿಮೆ ಮಾಡಿದ್ರಲ್ವಾ ಫಸ್ಟ್. ಹೌದು. ಬಟ್ ಲಾಸ್ಟ್ ಒಂದ್ 6 months ಇಂದ ಅವ್ರು ಮಾಡ್ತಿರೋದು ಬಾಡಿ ರಿಕಂಪೋಸಿಷನ್. ಅಂದ್ರೆ ಫಿಟ್ ಆಗಿ ಫ್ಯಾಟ್ ಇದೆಲ್ಲ ಕಡಿಮೆ ಮಾಡಿ ಜಿಮ್ ಹೋಗಿ ವೆಯ್ಟ್ ಟ್ರೈನಿಂಗ್ ಎಲ್ಲ ಮಾಡಿ ಇವತ್ತು ಆಲ್ಮೋಸ್ಟ್ ಒಂದ್ 80 kg ಎತ್ತಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಅವ್ರು. 80 ಎಷ್ಟು kg ಎತ್ತಿದ್ರಿ ರೀಸೆಂಟ್ ಆಗಿ? ಇಟ್ ವಾಸ್ 80. ಸೂಪರ್. ಅದಕ್ಕೆ ಅವರಿಗೆ ಟ್ರೈನಿಂಗ್ ಅಲ್ಲಿ ಅವ್ರ ಬ್ರದರ್ ಒಬ್ರು ಹೆಲ್ಪ್ ಮಾಡ್ತಿದ್ದಾರೆ. ಅವ್ರ ಹೆಸರೇನ? ಹಿಮಂತ್ ಅಂದ್ಬಿಟ್ಟು, ಈಸ್ ಮೈ ಕಸಿನ್ ಬ್ರದರ್. ಓಕೆ ಓಕೆ. ಅವ್ರು ನಿಮಗೆ ಜಿಮ್ ಅಲ್ಲಿ ವರ್ಕೌಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇದಾರಲ್ಲ, ಹೌದು. ನೀವು ಮಾಡ್ತಿದ್ದೀರಾ? ಹೇಳಿ. ಬಟ್ ಆಲ್ ಕ್ರೆಡಿಟ್ ಗೋಸ್ ಟು ಯು ಬಿಕಾಸ್ ವೆನ್ ಐ ರೀಚ್ಡ್ ಔಟ್ ಟು ಯು, ನಾನ್ ನಿಮ್ಗೆ ರೀಚ್ ಆದಾಗ ನನ್ ಬಾಡಿ ಸ್ಟೇಜ್ ಈ ತರ ಇರ್ಲಿಲ್ಲ. ಇಟ್ ವಾಸ್ ಕಂಪ್ಲೀಟ್ಲಿ ಡೌನ್, ಫುಲ್ ಆಫ್ ಸ್ಟ್ರೆಸ್ ಲೆವೆಲ್ಸ್ ಅಂಡ್ ನನ್ ಹೆಲ್ತ್ ಇಶ್ಯೂಸ್ ಇತ್ತು. ಸ್ಟ್ರೆಂತ್ ಗೇನ್ ಮಾಡಿರೋದೇ ಲೈಕ್ ನಿಮ್ ಗೈಡೆನ್ಸ್ ಇಂದ. ಅದು ಇಂಪಾರ್ಟೆಂಟ್. ಐ ವಿಲ್ ಹ್ಯಾವ್ ಟು ರಿಯಲಿ ಥ್ಯಾಂಕ್ ಯು ಫಾರ್ ದಟ್ ಬಿಕಾಸ್ ನಾನ್ ನಿಮ್ನ ರೀಚ್ ಮಾಡಿದಾಗ ನಾನ್ ನಿಜ ಈ ಸ್ಟೇಜ್ ಬರ್ತೀನಿ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಬಟ್ ಟುಡೇ ಐ ಆಮ್ ಹಿಯರ್. ಆಕ್ಚುಲಿ ನಾನು ನಿಮಗೆ ಕನೆಕ್ಟ್ ಮಾಡಿದಾಗ ನನಗೆ ಹೆಲ್ತ್ ಇಶ್ಯೂ ಸ್ಟಾರ್ಟ್ ಆಗಿತ್ತು. ಬಟ್ ಪೋಸ್ಟ್ ದಟ್ ನನಗೆ ಸರ್ಜರಿ ಆಯ್ತು. ಸೊ ನೀವೇ ಹೇಳಿದ್ರಿ ಸರ್ಜರಿ ಆದ್ಮೇಲೆ ಪೋಸ್ಟ್ ದಟ್ 1 month ಬೇಡ ಅಂತ ಹೇಳಿದ್ರಿ. ಸೊ ಆಫ್ಟರ್ 1 month ಅಂಡ್ ನೋಡೋಣ ಅನ್ಕೊಂಡೇ ಇದ್ದೆ. ಬಟ್ 1 month ಆದ್ಮೇಲೆ ಮತ್ತೆ ನಿಮ್ನ ಕಾಂಟ್ಯಾಕ್ಟ್ ಮಾಡಿದೆ. ಅಂಡ್ ಆಕ್ಚುಲಿ ನಿಮ್ ಟೀಮ್ ರೀಚ್ ಔಟ್ ಮಾಡಿದ್ರು ಫಸ್ಟ್. ದೆನ್ ಪೋಸ್ಟ್ ದಟ್ ಐ ಸ್ಟಾರ್ಟೆಡ್ ಇನ್ ಏಪ್ರಿಲ್. ಲಾಸ್ಟ್ ಏಪ್ರಿಲ್ ಅಲ್ಲಿ ಸ್ಟಾರ್ಟ್ ಮಾಡಿರೋದು. ಅಂಡ್ ವಿ ಆರ್ ಇನ್ ಮಾರ್ಚ್ ನೌ. ಸೊ ಅ ಲಾಂಗ್ ವೇ. 1 year. ಅಂದ್ರೆ ಬರೇ ವೆಯ್ಟ್ ಲಾಸ್ ಅಂತ ತಗೊಂಡ್ರೆ ಅದು ಬರೇ ಒಂದ್ 4-5 ತಿಂಗಳದ್ದು ಅಷ್ಟೇ ಫೇಸ್. ಬಟ್ ಅವ್ರ ಲಾಸ್ಟ್ ಈಗ ಒಂದ್ 6-7 months ಇಂದನು ಒಂದ್ 62 to 59 ಅಲ್ಲೇ ಓಡಾಡ್ತಿದ್ದಾರೆ ಅಲ್ವಾ? ಹೌದು. ದಟ್ಸ್ ಅದನ್ನ ಬಾಡಿ ರಿಕಂಪೋಸಿಷನ್ ಅಂತ ಹೇಳ್ತಾರೆ. ಎಲ್ಲರೂ ಅದನ್ನ ಮಾಡಕ್ ಹೋಗಲ್ಲ. ಬಟ್ ಇವರಿಗೆ ಏನೋ ಒಂದ್ ಮೈಂಡ್ ಅಲ್ಲಿ ಇದೆ, ಏನೋ ಅಚೀವ್ ಮಾಡ್ಬೇಕು ನಾನು ಅಂತ ಇದೆ. ಅದಕ್ಕೆ ಅವ್ರು ಮಾಡ್ತಾ ಇದಾರೆ. ಅಂದ್ರೆ ಅಡ್ವಾನ್ಸ್ ಲೆವೆಲ್ ಫಿಟ್ನೆಸ್ ನ ಎಲ್ಲರೂ ಮಾಡಕ್ ಟ್ರೈ ಮಾಡಲ್ಲ. ಓಕೆ ನನ್ ಬರೇ ವೆಯ್ಟ್ ಲಾಸ್ ಆಯ್ತಾ ಅಂತ ಹೋಗ್ಬಿಡ್ತಾರೆ. ಅಂದ್ರೆ ನೀವು ಇನ್ನು ಮುಗಿದ್ಮೇಲೂನು ಇಲ್ಲ ನನ್ಗೆ ಸ್ಟ್ರೆಂತ್ ಗೇನ್ ಮಾಡ್ಕೋಬೇಕು, ಫಿಟ್ ಆಗ್ಬೇಕು, ಪ್ರಾಪರ್ ಫ್ಯಾಟ್ ಲಾಸ್ ಆಗಿ ಇದಾಗ್ಬೇಕು ಅಂತೆಲ್ಲ ಮಾಡ್ತಾ ಇದ್ದೀರಾ ಅಲ್ವಾ? ಅದು ಎಲ್ಲಾರ್ಗು ಬರಲ್ಲ. ಅಂದ್ರೆ ಎಲ್ಲಾರು ಆ ಫೇಸ್ ಅಲ್ಲಿ ಬಂದಿರಲ್ಲ ಬಿಕಾಸ್ ಹೆಲ್ತ್ ಇಶ್ಯೂಸ್
ಇಶ್ಯೂಸ್ ಬಂದಾಗ ಅವಾಗ್ಲೇ ಗೊತ್ತಾಗೋದು ನಮ್ ಬಾಡಿ ಎಷ್ಟು ಇಂಪಾರ್ಟೆಂಟ್, ನಮ್ ಹೆಲ್ತ್ ಎಷ್ಟು ಇಂಪಾರ್ಟೆಂಟ್ ನಮಗೆ ಅಂದ್ಬಿಟ್ಟು ಆ ಹೌದು. ಫೇಸ್ ಅಲ್ಲಿ ನಾನಿದ್ದೆ. ಬಟ್ ಟುಡೇ ದಟ್ ನಾನು ಈ ತರ ಇದ್ದೀನಿ ಅನ್ನೋದಕ್ಕೆ ರೀಸನ್ ಯೋರ್ ಗೈಡೆನ್ಸ್. ದಟ್ ಇಸ್ ರಿಯಲಿ ಇಂಪಾರ್ಟೆಂಟ್. ಪ್ರಾಪರ್ ಗೈಡೆನ್ಸ್ ಇಲ್ಲ ಅಂದ್ರೆ ನಾವ್ ಎಷ್ಟ್ ಏನ್ ಮಾಡಿದ್ರು, ಬಿಕಾಸ್ ನಾನ್ ಮಾಡಿದೀನಿ, ನಾನು ಆಲ್ರೆಡಿ ಪ್ರೀವಿಯಸ್ ಆಗಿ ನಾನು ಐ ಹ್ಯಾಡ್ ಬೀನ್ ಟು ಜಿಮ್, ಯೋಗ, ಮತ್ತೆ ಮಲ್ಟಿಪಲ್ ಪೀಪಲ್ ಹತ್ರ ನಾನು ಟ್ರೈನಿಂಗ್ ತಗೊಂಡಿದೀನಿ. ಲೈಕ್ ಒಬ್ರ ಹತ್ರ, ಐ ಡೋಂಟ್ ವಾಂಟ್ ಟು ಮೆನ್ಷನ್ ದರ್ ನೇಮ್, ನಾನು ಅವ್ರ ಹತ್ರ ಗೈಡೆನ್ಸ್, ಡಯಟ್ ಗೈಡೆನ್ಸ್ ತಗೊಂಡಾಗ ಅವ್ರ ಏನ್ ಮಾಡಿದ್ರು ಅಂದ್ರೆ ಲೈಕ್ ಕೊಟ್ರು ನನಗೆ ಡಯಟ್ ಇದು, ಬಟ್ ನನಗೆ ಫಾಲೋ ಮಾಡಕ್ ಆಗಿಲ್ಲ. ಇಟ್ಸ್ ಲೈಕ್ ಚಿಯಾ ಸೀಡ್ಸ್ ಅಲ್ಲಿ ಹಾಲ್ನಲ್ಲಿ ನೆನ್ಸ್ಕೊಂಡ್ ತಿನ್ನೋದು. ನಾನು Okay. ವಾಮಿಟಿಂಗ್ ಸ್ಟೇಜ್ ಅಲ್ಲೇ ಇದ್ದೆ ಹೊರತು ಅದನ್ನ ಪೋಸ್ಟ್ ಮಾಡಕ್ ಆಗಿಲ್ಲ ನನ್ ಕೈಯಲ್ಲಿ. ಸೊ ಅವಾಗ ನಾನು ಸುಮ್ನೆ ಕಂಪ್ಲೀಟ್ ಆಗಿ ಬಿಟ್ಬಿಟ್ಟಿದೆ, ಇದೆಲ್ಲ ಆಗಲ್ಲ ನನ್ ಕೈಲಿ, ಲೈಕ್ ಡಯಟ್ ಎಲ್ಲ ಇಟ್ಸ್ ಲೈಕ್ ಇಂಪಾಸಿಬಲ್. ಅಂಡ್ ನನಗೆ ಅಂತೂ ಲೈಕ್ ಐಸ್ ಕ್ರೀಮ್ಸ್ ಅಂದ್ರೆ ಜಾಸ್ತಿ ಇಷ್ಟ. ಐ ಲವ್ ಐಸ್ ಕ್ರೀಮ್ಸ್. ಎವ್ರಿ ನೈಟ್ ಐಸ್ ಕ್ರೀಮ್ ಇರ್ಲೇಬೇಕು. ಬಟ್ ಟುಡೇ ಐ ಆಮ್ ಹಿಯರ್ ಲೈಕ್ ಇಲ್ಲ, ನನ್ ಹೆಲ್ತ್ ಇಂಪಾರ್ಟೆಂಟ್. ಬಟ್ ಆದ್ರೂ ನಿಮ್ಮ ಡಯಟ್ ಅಲ್ಲಿ ಅಷ್ಟೇ ಇಟ್ಸ್ ನಾಟ್ ದಟ್ ನಾನೆಲ್ಲ ಕಂಪ್ಲೀಟ್ ಆಗಿ ಬಿಟ್ಟಿದೀನಿ ಅಂದ್ಬಿಟ್ಟು. ಆಕ್ಚುಲಿ ನನ್ ಕಸಿನ್ಸ್ ಕೇಳ್ತಾರೆ, ನೀನ್ ಇಷ್ಟ ತಿಂತೀಯಾ, ನೀನ್ ನಿಜ ಡಯಟ್ ಅಲ್ಲಿ ಇದೆಯಾ ಅಂದ್ಬಿಟ್ಟು. ದಟ್ಸ್ ಒನ್ ಥಿಂಗ್. ಅಂದ್ರೆ ನಿಮಗೆ ಸ್ವಲ್ಪ ಬಾಡಿಲಿ ಇನ್ಫ್ಲಮೇಷನ್ ಜಾಸ್ತಿ ಇತ್ತು, ಸೊ ಅದಕ್ಕೆ ಕೆಲವೊಂದು, ಈಗ ಫಾರ್ ಎಕ್ಸಾಂಪಲ್ ಆಫ್ ಕೋರ್ಸ್ ಮಿಲ್ಕ್ ಇನ್ಫ್ಲಮೇಷನ್ ಜಾಸ್ತಿ ಇದ್ದಾಗ ಜಾಸ್ತಿ ಮಿಲ್ಕ್ ಕೊಟ್ರೆ ಮತ್ತೆ ಇನ್ಫ್ಲಮೇಷನ್ ಇನ್ನೂ ಜಾಸ್ತಿ ಆಗುತ್ತೆ. ಆಕ್ಚುಲಿ ನಾನ್ ಸ್ಟಾರ್ಟ್ ಮಾಡಿದಾಗ ನನ್ನ ಬಾಡಿಯಲ್ಲಿ ಜಾಸ್ತಿನೇ ಇನ್ಫ್ಲಮೇಷನ್ ಇತ್ತು. ಅಂಡ್ ನನ್ CA-125 ಕೂಡ ಅದು ಎಲಿವೇಟ್ ಆಗಿತ್ತು. ಅಂಡ್ ಆಲ್ಸೋ ಐ ಹ್ಯಾಡ್ ಎಂಡೋಮೆಟ್ರಾಸಿಸ್. ನನಗೆ ಅದು ಯಾವ ತರ ಮೇಂಟೈನ್ ಮಾಡ್ಬೇಕು ಏನು ಅಂತ ಗೊತ್ತಿರ್ಲಿಲ್ಲ. ಬಟ್ ಒಂದೊಂದ್ ಸ್ಟೆಪ್ ಅಲ್ಲೂ ನೀವು ಹೆಲ್ಪ್ ಮಾಡಿದೀರಾ. ದಟ್ ಇಸ್ ರಿಯಲಿ ಇಂಪಾರ್ಟೆಂಟ್. ತುಂಬಾ ಜನರಿಗೆ ಎಂಡೋಮೆಟ್ರಿಯೋಸಿಸ್ ಬಹಳ ಕಡಿಮೆ ಜನರಿಗೆ ಇರುತ್ತೆ ಸ್ವಲ್ಪ, ಬಟ್ ಆದ್ರೆ ಅದರಿಂದ ಹೊರಗಡೆ ಬರಕ್ ಆಗಲ್ಲ ಅಂತಾನು ತುಂಬಾ ಜನ ಅನ್ಕೊಂಡಿರ್ತಾರೆ. ಬಟ್ ಅಫ್ಕೋರ್ಸ್ ನೀವು ಅದೆಲ್ಲ ಮುಗಿದ ಮೇಲೆ, ಸರ್ಜರಿ ಎಲ್ಲ ಆದ್ಮೇಲೆ ವಾಪಸ್ ಲೈಫ್ ಸ್ಟೈಲ್ ನ ಸರಿ ಮಾಡ್ಕೊಂಡಿರೋದಕ್ಕೆ ಯು ಆರ್ ಆಲ್ ರೈಟ್ ನಾವು, ಅಂದ್ರೆ ಅಲ್ವಾ? ಪೀರಿಯಡ್ ಎಲ್ಲ ಇವಾಗ ರೆಗ್ಯುಲರ್ ಇದೆ ಅಲ್ವಾ? ಹೌದು, ಎಲ್ಲ ರೆಗ್ಯುಲರ್ ಇದೆ. ರೆಗ್ಯುಲರ್ ಇದೆ, ನಾಟ್ ಪೇನ್ಫುಲ್ ಮೊದ್ಲಿನ ತರ. ನಾಟ್ ಪೇನ್ಫುಲ್. ಹೌದು, ದಟ್ ಇಸ್ ಒನ್ ಥಿಂಗ್. ಆಕ್ಚುಲಿ ಎಂಡೋಮೆಟ್ರೋಸಿಸ್ ಇರೋರಿಗೆ ಇಟ್ ಇಸ್ ವೆರಿ ಪೇನ್ಫುಲ್, ವೆರಿ ಮಚ್. ಎಕ್ಸ್ಟ್ರೀಮ್ಲಿ ಪೇನ್ಫುಲ್ ಇರುತ್ತೆ. 2-3 days ಏನು ಮಾಡಕ್ ಆಗಲ್ಲ ಅನ್ನೋ ತರ ಎಲ್ಲ ಇರೋರೆಲ್ಲ ಇದಾರೆ. ಸೊ ಅದೆಲ್ಲ ಇವಾಗ ಕಡಿಮೆ ಆಗಿದೆ. ಇಟ್ಸ್ ಲೈಕ್ ಇಲ್ಲ ಆತರ ನಾನ್ ಮಾಡಕ್ ಆಗಲ್ಲ ಅನ್ನೋದೇಳಿ ಏನಿಲ್ಲ. ವರ್ಕ್ಔಟ್ ಮಾಡ್ತೀನಿ ನಾನು. ಆಕ್ಚುಲಿ ಎಲ್ಲ ಸರಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಇಟ್ಸ್ ನಾಟ್ ಜಸ್ಟ್ ಬರೇ ನಾನೇನೋ ಹೇಳ್ದೆ ಅದಷ್ಟಕ್ಕೆ ಆಗೋಯ್ತು. ನಾನು ಎಲ್ಲಾದ್ರೂ ಹೇಳ್ತೀನಿ, ವಿಡಿಯೋದಲ್ಲೇ ಹೇಳ್ತೀನಿ ಎಲ್ಲ ಇನ್ಫಾರ್ಮೇಶನ್ ಫ್ರೀ ಆಗಿ. ಬಟ್ ಅದನ್ನ ಅಪ್ಲೈ ಮಾಡ್ಬೇಕು, ಅಂದ್ರೆ ಅದನ್ನ ಎಕ್ಸಿಕ್ಯೂಟ್ ಮಾಡಿದಾಗೆ ಅದ್ ರಿಸಲ್ಟ್ ಬರೋದು. ಅದನ್ನು ಎಲ್ಲೋ 1 ತಿಂಗಳು ಮಾಡೋದು, 2 ತಿಂಗಳು ಮಾಡೋದು ಅಲ್ಲ. ಅವ್ರು ಇವಾಗ 1 ವರ್ಷದಿಂದ ಮಾಡ್ತಾ ಇದಾರೆ ರುಟೀನ್ ಹೆಚ್ಚು ಕಡಿಮೆ. ಸೊ ಅದಕ್ಕೆ ಇವಾಗ ಅವರಿಗೆ ಫ್ಯಾಟ್ ಲಾಸ್ ಆಗಿರೋದು. ಫಿಟ್ ಆಗಿರ್ಬೇಕು ಅಂತ ವರ್ಕೌಟ್ ಮಾಡ್ತಾ ಇದೀರಲ್ಲ, ಇಷ್ಟಪಟ್ಟು ವರ್ಕೌಟ್ ಮಾಡ್ತಿದ್ದೀರಾ, ಮೂಡ್ಗೋಸ್ಕರ ಮಾಡ್ತಿದ್ದೀರಾ, ಏನಿಗೋಸ್ಕರ ಮಾಡ್ತಿದ್ದೀರಾ? ಇಲ್ಲ ಇಷ್ಟಪಟ್ಟು. ಬಿಕಾಸ್ ನನ್ ಬಾಡಿನೇ ಇವಾಗ ಇಲ್ಲ ನೀನ್ ವರ್ಕೌಟ್ ಮಾಡ್ಬೇಕು ಅನ್ನೋ ಸ್ಟೇಜ್ ಬಂದ್ಬಿಟ್ಟಿದೆ. ಇಟ್ಸ್ ಲೈಕ್ ಏನಂದ್ರೆ ವರ್ಕೌಟ್ ಮಾಡಿಲ್ಲ ಅಂದ್ರೆ ಇಟ್ಸ್ ಲೈಕ್ ನನ್ ಡೇನೆ ಸ್ಟಾರ್ಟ್ ಆಗಲ್ಲ ಅನ್ನೋ ತರನೇ ಇರುತ್ತೆ ನನಗೆ. ಅಂಡ್ ಆಲ್ಸೋ ನಾನು ಆ ರುಟೀನ್ ಫಾಲೋ ಮಾಡ್ಬೇಕು ಅನ್ನೋದೇ ಇಂಪಾರ್ಟೆಂಟ್. ಲೈಕ್ ಇಟ್ಸ್ ನಾನ್ ಬಿಟ್ಬಿಡ್ತೀನಿ ಅನ್ನೋ ತರ ಯಾವ್ದು ಇಲ್ಲ. ಅದು ಇಟ್ಸ್ ಕಂಪ್ಲೀಟ್ಲಿ ಹೋಲ್ ಲೈಫ್ ಯು ಕ್ಯಾನ್ ಟೇಕ್ ಇಟ್ ಫಾರ್ವರ್ಡ್. ದಟ್ಸ್ ರಿಯಲಿ ಇಂಪಾರ್ಟೆಂಟ್. ಅಂದ್ರೆ ಬೇಸಿಕಲಿ ನಾವು ಅದಕ್ಕೋಸ್ಕರ ಎಲ್ಲಾ ರೀತಿ ಆಪ್ಷನ್ಸ್ ಕೊಡೋದು. ಅಂದ್ರೆ ಒಂದೇ ಆಪ್ಷನ್ಸ್ ಕೊಟ್ಬಿಟ್ಟು ಬೆಳಗ್ಗೆ ಇದ್ ಮಾತ್ರ ತಿನ್ನು, ಮಧ್ಯಾಹ್ನ ಇದ್ ಮಾತ್ರ ತಿನ್ನು, ರಾತ್ರಿ ಇದ್ ಮಾತ್ರ ತಿನ್ನು ಅಂತ ಹೇಳಿದ್ರೆ ಅದು ಓವರ್ ರಿಸ್ಟ್ರಿಕ್ಟಿವ್ ಡಯಟ್ ಆಗುತ್ತೆ. ಅದಕ್ಕೋಸ್ಕರ ನಾವು ಎಲ್ಲದಕ್ಕೂ ಒಂದ್ 5-6 ಆಪ್ಷನ್ಸ್ ಕೊಟ್ಟು ನಿಮಗೆ ಏನ್ ಇಷ್ಟನೋ ಇದನ್ನ ಈ ಕ್ವಾಂಟಿಟಿನಲ್ಲಿ ತಗೊಳ್ಳಿ ಅಂತ ಹೇಳೋದು. ಸೊ ಕ್ವಾಂಟಿಟಿ ತುಂಬಾ ಇಂಪಾರ್ಟೆಂಟ್. ಅದನ್ನ ಜಡ್ಜ್ ಮಾಡೋದಕ್ಕೆ ಮೋಸ್ಟ್ಲಿ ಎಲ್ಲರೂ ಹೇಳ್ತಾರೆ, ನೀವ್ ಎಲ್ಲಾದ್ರೂ ವಿಡಿಯೋದಲ್ಲಿ ಹೇಳ್ತೀರಾ ಅವಾಗ ವರ್ಕ್ ಆಗಿಲ್ಲ, ನಾನ್ ಮಾಡ್ತಾ ಇದ್ದೆ ಅವಾಗ ವರ್ಕ್ ಆಗಿಲ್ಲ, ಇವಾಗ ನಿಮ್ ಹತ್ರ ಬಂದ್ ಕೂಡಲೇ ಹೆಂಗ್ ವರ್ಕ್ ಆಗ್ತಿದೆ ಅಂತ. ದಟ್ಸ್ ಬಿಕಾಸ್ ಕ್ವಾಂಟಿಟಿ ಜಡ್ಜ್ಮೆಂಟ್ ಅನ್ನೋದು ಗೊತ್ತಾಗೋದಿಲ್ಲ ಯಾರಿಗೂ. ನಾವು ಏನ್ ಸೀಕ್ರೆಟ್ ಎಲ್ಲ ಏನು ಮುಚ್ಚಿಟ್ಕೊಂಡಿಲ್ಲ, ಎಲ್ಲದನ್ನು ವಿಡಿಯೋ ಮಾಡಾಕ್ತೀನಿ ನಾನು. ಇಲ್ಲ ಆಕ್ಚುಲಿ ಅದೇನೋ ಹೇಳ್ತಾರಲ್ವಾ, ಲೈಕ್ ಅಂಟಿಲ್ ಅನ್ಲೆಸ್ ಇಟ್ ಕಮ್ಸ್ ಟು ಯುವರ್ ಹೆಲ್ತ್ ಯು ವಿಲ್ ನಾಟ್ ನೋ ಅಂತ. ನನ್ ಹೆಲ್ತ್ ಬಂದಾಗ ನನ್ಗೆ ಗೊತ್ತಾಗಿದ್ದು ನಾನೇನು ಮಿಸ್ಟೇಕ್ ಮಾಡಿದೀನಿ ಅಂದ್ಬಿಟ್ಟು. ಬಟ್ ಪೋಸ್ಟ್ ದಟ್ ನಾನು ರಿಕವರಿ ಆಗಿದ್ದೀನಿ, ಲೈಕ್ ಕಂಪ್ಲೀಟ್ ರಿಕವರಿ ಆಗಿದ್ದೀನಿ. ಲೈಕ್ ನನ್ ಜರ್ನಿ ನೀವೇ ನೋಡ್ತಾ ಇದೀರಾ. ಇಟ್ಸ್ ಲೈಕ್ ನಾನು ನಾಟ್ ಜಸ್ಟ್ ಫಿಟ್ನೆಸ್ ಟ್ರಾನ್ಸ್ಫಾರ್ಮೇಶನ್ ತರ ಅಲ್ಲ, ಹೆಲ್ತ್ ಟ್ರಾನ್ಸ್ಫಾರ್ಮೇಶನ್ ತರಾನು ಅವರು. ಅಂದ್ರೆ ಇವಾಗ ಬಿಫೋರ್ 1 year ಬ್ಯಾಕ್ ಬೇರೆ ಭವ್ಯ ಅವರಿದ್ರು, ಇವಾಗ ಬೇರೆ ಭವ್ಯ ಅಲ್ವಾ? ಆಕ್ಚುಲಿ ನೀವು ಬೇಕಾದ್ರೆ ನನ್ ಫೋಟೋಸ್ ಯು ಕ್ಯಾನ್ ಜಸ್ಟ್ ಶೋ. ನಾನು ಎಷ್ಟು ಪ್ಲಂಪ್ ಇದೆ ಅಂದ್ರೆ ನಾನೇನಾ ಇದು ಅನ್ನೋ ತರ ಇದೆ ಇವಾಗ. ಇಟ್ಸ್ ಕಂಪ್ಲೀಟ್ಲಿ ಅ ಡಿಫ್ರೆಂಟ್ ಫೇಸ್ ನಾವು. ಇಲ್ಲ, ನೀವು ಹಾರ್ಡ್ ವರ್ಕ್ ಮಾಡಿದ್ರೆ ಅಷ್ಟೇ ಡೆಡಿಕೇಟೆಡ್ ಆಗಿ ಇಷ್ಟ ದಿನ ಮೇಂಟೈನ್ ಮಾಡ್ಕೊಂಡು ಹೋಗಿದ್ದೀರಲ್ಲ. ಫಸ್ಟ್ ಆಫ್ ಆಲ್ ಮೈಂಡ್ ಅಲ್ಲಿ
ಕ್ವಿಟ್ ಮಾಡ್ಬೇಕು ಅನ್ನೋ ಕಾನ್ಸೆಪ್ಟ್ ಇನ್ನ ಇಲ್ಲ ನಿಮ್ಗೆ. ಇನ್ನ ಬೆಟರ್ ಆಗ್ಬೇಕು, ನಾನು ಇನ್ನ ಹೌದು. ಜಾಸ್ತಿ ಇಂಪ್ರೂವ್ಮೆಂಟ್ ಆಗ್ಬೇಕು ಅನ್ನೋದಿದೆ. ಅದು ಹೌದು. ಬಹಳ ಮುಖ್ಯ. ಎಷ್ಟೋ ಜನ ಈಗ ಏನಂದ್ರೆ ಒಂದು ಗೋಲ್ ತಲುಪದ ಮೇಲೆ ಮೇಂಟೆನೆನ್ಸ್ ಬಗ್ಗೆ ಯೋಚನೆನೆ ಮಾಡಲ್ಲ. ಎಲ್ಲಿ ತನಕ ನಾವು ಇನ್ನೊಂದು ಹೊಸ ಗೋಲ್ ಸೆಟ್ ಮಾಡ್ಕೊಂಡಂಗೆ ನಾವು ಇನ್ನ ಬೆಟರ್ ಆಗೋದು ಅನ್ನೋ ತರ. ಇವಾಗ ಆಗಿದೀರ ಸೂಪರ್. ಅದು ನಮ್ಗಿಲ್ಲ ಅಂದ್ರೆ ಲೈಕ್ ಅಗೇನ್ ಬ್ಯಾಕ್ ಟು ಪೆವಿಲಿಯನ್ ಅನ್ನೋ ತರ ಅದು ಬ್ಯಾಕ್ ಅದು ಆಗೋಗುತ್ತೆ. ಬಾಡಿದು ಒಂದು ಅದೇ ಬಾಡಿದು ಹಳೆ ಹ್ಯಾಬಿಟ್ ಗಳ ಮೆಮೊರಿ ಇರುತ್ತಲ್ಲ, ಬಾಡಿ ಹೌದು. ಆಲ್ವೇಸ್ ವಾಂಟ್ಸ್ ಟು ಗೋ ಬ್ಯಾಕ್ ಟು ಕಂಫರ್ಟ್ ಝೋನ್. ಹಳೆ ರೂಟೀನ್ ಗೆ ವಾಪಸ್ ಹೋಗಿ ತಿನ್ಕೊಂಡು ಉಣ್ಕೊಂಡು ಆರಾಮಾಗಿ ಇರ್ಬೇಕು. ಏನ್ ಹೇಳ್ತಾರೆ ಇಲ್ಲ. ನಿಮ್ ಮಗ ಇವಾಗ? ಇಲ್ ಬಿ ಲೈಕ್ ಮಮ್ಮ ನೀನ್ ನನ್ ಸಿಸ್ಟರ್ ತರ ಇದೀಯಾ ಅಂತ ಹೇಳ್ತಾರೆ. ಸೊ ಸೂಪರ್. ನಿಮ್ ಮಮ್ಮಿ ಏನು ತುಂಬಾ ಒತ್ತಾಯ ಮಾಡ್ತಿದ್ರು ಅಂದ್ರಲ್ಲ ಮೊದ್ಲು, ಇವಾಗ ಏನ್ ಹೇಳ್ತಿದ್ದಾರೆ? ಮಮ್ಮಿ ಇಸ್ ವೆರಿ ಹ್ಯಾಪಿ ಆಕ್ಚುಲಿ. ನಮ್ಮಮ್ಮ ಶೀಸ್ ಆಲ್ಸೋ ಲೈಕ್ ದಟ್. ಬೆಳಗ್ಗೆ ಎದ್ದು ಮಮ್ಮಿಗೆ ರೊಟೀನ್ ಏನಂದ್ರೆ ವಾಕಿಂಗ್ ಹೋಗ್ಬೇಕು. ಅವಾಗ್ಲೂ ಹೇಳ್ತಾ ಇದ್ರು ನೀನ್ ಹೋಗು ವಾಕಿಂಗ್ ಹೋಗು, ನಿನ್ ಹೆಲ್ತ್ ಇಶ್ಯೂಸ್ ಇರುತ್ತೆ ಈ ತರ ಮಾಡಿದ್ರೆ ನೀನು ಅಂದ್ಬಿಟ್ಟು. ಅಂಡ್ ಆಲ್ಸೋ ನನ್ ಫುಡ್ ರುಟೀನ್ ನನಗೆ ಚೆನ್ನಾಗಿರ್ಲಿಲ್ಲ. ಐ ಯೂಸ್ ಟು ಈಟ್ ರೈಸ್ ಅ ಲಾಟ್ ಅಂಡ್ ಐ ಹ್ಯಾಡ್ ಸೋ ಮಚ್ ಸ್ಟ್ರೆಸ್ ಆಲ್ಸೋ. ಸೊ ಅದನ್ನ ಮೇನ್ ನಾನು ಅದೊಂದು ಹೇಳ್ಬೇಕು. ಬಿಕಾಸ್ ನಾನ್ ನನ್ನ ಇಶ್ಯೂಸ್ ಹೇಳ್ದಾಗ ನಿಮ್ ಹತ್ರ ಯು ಹೆಲ್ಪ್ ಮೀ ಟು ಕಮ್ ಔಟ್ ಆಫ್ ದಟ್ ಸ್ಟ್ರೆಸ್ ಆಲ್ಸೋ. ಮೆಡಿಟೇಷನ್ಸ್ ಆಗ್ಲಿ, ಆ ಸಜೆಷನ್ಸ್, ಇಟ್ಸ್ ನಾಟ್ ದಟ್ ಸಿ ಯಾವ ಡಯಟಿಷಿಯನ್ಸ್ ಈ ತರ ಸಜೆಷನ್ಸ್ ಕೊಡಲ್ಲ. ವಾಟ್ ದೇ ವರ್ಕ್, ಓಕೆ ಡಯಟ್ ಕೊಟ್ಟಿದೀನಿ ಮಾಡಿದ್ರ ನೀವ್ ಅಷ್ಟೇ ಆಯ್ತು. ಬಟ್ ನನ್ನ ಸ್ಟ್ರೆಸ್ ಆಗ್ಲಿ, ನಾ ಎಲ್ಲಾ ಓವರ್ಕಮ್ ಮಾಡಿದೀನಿ ಅಂದ್ರೆ ಇಟ್ಸ್ ಆಲ್ ಕ್ರೆಡಿಟ್ ಗೋಸ್ ಟು ಯು. ಬಿಕಾಸ್ ನೀವು ನನಗೆ ಮೆಡಿಟೇಷನ್ ಇಂದ ಪ್ರತಿ ಒಂದು ಹಿಂಗ್ ಮಾಡು ಹಂಗ್ ಮಾಡು ಅಂತ ಹೇಳ್ಕೊಟ್ಟಿದ್ದೀರಾ. ಇಟ್ಸ್ ಲೈಕ್ ರಿಯಲಿ ಥ್ಯಾಂಕ್ಫುಲ್ ಫಾರ್ ಯು. ನೀವ್ ನಿಜ ನಾನು ಹೇಳ್ತಾ ಇದೀನಲ್ವಾ, ನಾನು ಇವಾಗ ಇರೋ ಸ್ಟೇಜ್ಗೆ ಇಟ್ಸ್ ಆಲ್ ಕ್ರೆಡಿಟ್ ಗೋಸ್ ಟು ಯು. ಹೆಲ್ತ್ ಎಷ್ಟು ಇಂಪಾರ್ಟೆಂಟ್ ಅಂತ ನನಗೆ ಗೊತ್ತು. ಬಿಕಾಸ್ ಅವತ್ತು ನಾನು ಹೆಲ್ತ್ ನ ಕಳ್ಕೊಂಡಿದ್ರೆ ಐ ಹ್ಯಾವ್ ಅ ಸನ್ whom I should take care and I have my ಫ್ಯಾಮಿಲಿ. ಸೊ ಅವ್ರಿಗಾದ್ರೂ ನಾನು ಇರ್ಬೇಕು ಅಂದಾಗ, ಸೊ ನನ್ ಹೆಲ್ತ್ ಪ್ರಾಪರ್ ಆಗಿರ್ಬೇಕು. ನಾನು ಅದನ್ನೇ ಕಳ್ಕೊಂಡ್ರೆ ಇಟ್ ಇಸ್ ವೆರಿ ಡಿಫಿಕಲ್ಟ್ ಅಂಡ್ ಟಫ್ ಫಾರ್ ಮೀ ಆಲ್ಸೋ. ಬಟ್ ಐ ಹ್ಯಾವ್ ಓವರ್ಕಮ್ ಸೋ ಮಚ್. ಇಟ್ಸ್ ಆಲ್ ಕ್ರೆಡಿಟ್ ಗೋಸ್ ಟು ಯು. ಇಲ್ಲ, ನಿಮ್ಗೆ ಹೋಗುತ್ತೆ. ಆಕ್ಚುಲಿ ನಾ ಒಂದ್ ವರ್ಷ ಅದೇ ಹೇಳಿದ್ನಲ್ಲ, ಎಷ್ಟು ದಿನ ಕಮಿಟ್ ಮಾಡ್ತೀನಿ ಅನ್ನೋದು ಇದೆಯಲ್ಲ, ನಾನು ಎಷ್ಟೋ ಜನರಿಗೆ ಹೇಳ್ತೀನಿ ನಿಮ್ದು ಆಕ್ಚುಲಿ ವೆಯ್ಟ್ ಲಾಸ್ ಏನ್ ಬೇಕಾಗಿಲ್ಲ. ನಿಮ್ಗೆ ಬೇಕಾಗಿದ್ದೆ 16 to 17 kg ಆಫ್ ವೆಯ್ಟ್ ಲಾಸ್ ಅಷ್ಟೇ ಬೇಕಾಗಿದ್ದು ನಿಮ್ಗೆ. ಅದೇನು ಒಂದ್ 4-5 ತಿಂಗಳಲ್ಲಿ ಅಚೀವ್ ಮಾಡ್ಬೋದು. ಬಟ್ ಅದ್ರ ನಂತರ ಇನ್ನ ಮುಂದೆ ಹೋಗಿ ನಾನು ಇನ್ನ ಸ್ಟ್ರೆಂತ್ ಗೇನ್ ಮಾಡ್ಬೇಕು, ನಾರ್ಮಲ್ ಅಂದ್ರೆ ಪ್ರಾಪರ್ ಫಿಟ್ ಆಗ್ಬೇಕು, ಕಂಪ್ಲೀಟ್ ಆಗಿ ಎಲ್ಲಾ ಸರಿ ಮಾಡ್ಬೇಕು ಅಂತ. ಈವನ್ ಲಾಸ್ಟ್ 6 months ಅಲ್ಲಿ ಐ ಥಿಂಕ್ 7 to 8 centimeter ನಿಮ್ದು ವೇಸ್ಟ್ ಕಡಿಮೆ ಆಗಿದೆ. ವೆಯ್ಟ್ ಹೆಚ್ಚು ಕಡಿಮೆ ಅಲ್ಲೇ ಇದೆ. ವೆಯ್ಟ್ ತುಂಬಾ ಕಡಿಮೆ ಆಗಿಲ್ಲ. ಒಂದು ಲಾಸ್ಟ್ ನಂದು ಮಸಲ್ ಗೇನ್ ಆಗಿದೆ ಆಕ್ಚುಲಿ. ಮೈ ಬಾಡಿ ಇಸ್ ಟೋನ್ಡ್ ನೌ. ಹೌದು, ಫಸ್ಟ್ 4-5 ತಿಂಗಳಲ್ಲಿ ಅವ್ರು ವೆಯ್ಟ್ ಲಾಸ್ ಮಾಡಿದ್ರು. ಆಮೇಲೆ ಫ್ಯಾಟ್ ಲಾಸ್ ವೆಯ್ಟ್ ಲಾಸ್ ಅಂತಾನೆ ಅನ್ಕೊಳ್ಳಿ. ಬಟ್ ನೆಕ್ಸ್ಟ್ 4-5 ತಿಂಗಳಲ್ಲಿ ಶಿ ಗೇನ್ಡ್ ಮಸಲ್, ಗೇನ್ಡ್ ಲಾಸ್ಟ್ ಫ್ಯಾಟ್, ಆಲ್ಸೋ ಗೇನ್ ಸ್ಟ್ರೆಂತ್. ಅಂದ್ರೆ ಏನು, ಮೊನ್ನೆ ವಿಡಿಯೋ ಕಳಿಸಿದಾರೆ 80 kg ಡೆಡ್ ಲಿಫ್ಟ್ ಮಾಡೋದು. ನಾನು ಅಷ್ಟೆಲ್ಲ ಎತ್ತಬೇಡಿ ಇವಾಗ್ಲೇ, ಇನ್ನೂ ಟೈಮ್ ತಗೊಳ್ಳಿ ಅಂತ ಹೇಳ್ತಾ ಇದ್ದೆ ಅವರಿಗೆ ಆತರ. ಸೊ ಅದು ಮೇನ್ ಆಕ್ಚುಲಿ ಹುಡುಗಿಯರಿಗೆ ವೆಯ್ಟ್ ಟ್ರೈನಿಂಗ್, ಸ್ಟ್ರೆಂತ್ ಟ್ರೈನಿಂಗ್ ಎಷ್ಟು ಇಂಪಾರ್ಟೆಂಟ್. ಏನಂದ್ರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಒಂದ್ಸಲ ಸ್ಟಾರ್ಟ್ ಆಯ್ತು ಅಂದ್ರೆ ಅದ್ರದ್ದು ಎಕ್ಸ್ಟ್ರಿಮಿಟೀಸ್ ಇದೆ. ಅಂದ್ರೆ ಅದು ಅಲ್ಲೇ ಇರೋದಿಲ್ಲ, ಅದ್ರದ್ದು ಒಂದ್ರ ಹಿಂದೆ ಅಂತ ಒಂದು ಎಕ್ಸ್ಟ್ರಿಮಿಟೀಸ್ ಹೋಗುತ್ತೆ. ಅದನ್ನ ಸ್ಟಾಪ್ ಮಾಡಿದೀರಾ ನೀವು ಅಷ್ಟೇ. ಹೌದು. ಆ ಸೈಕಲ್ ಸ್ಟಾಪ್ ಮಾಡಿದೀರ. ದಟ್ಸ್ ಬಿಕಾಸ್ ನಾಟ್ ಜಸ್ಟ್ ಡಯಟ್ ಒಂದೇ ಅಂತಲ್ಲ, ವರ್ಕೌಟ್ ಎಲ್ಲ ಕಮಿಟೆಡ್ ಆಗಿ ಮಾಡ್ತಿರೋದ್ರಿಂದ. ಅಂದ್ರೆ ಅವರು ದಾರಿ ತಪ್ತಾರೆ ಹಂಗಂತ, ಅವ್ರು ದಾರಿ ತಪ್ಪಿಲ್ಲ. ಮಧ್ಯದಲ್ಲಿ ಎಲ್ಲಾ ಸ್ಟ್ರಿಕ್ಟ್ ಆಗಿ 1 year ಪೂರ್ತಿ ಮಾಡ್ಬಿಟ್ಟಿದ್ದಾರೆ, ಹಂಗೆಲ್ಲ ಏನಿಲ್ಲ. ಬಟ್ ದಾರಿ ತಪ್ಪಿದ್ರು ಓಕೆ, ನಾನ್ ದಾರಿ ತಪ್ಪದೆ ಅಂತ ಎಕ್ಸೆಪ್ಟ್ ಮಾಡ್ಕೊಂಡು ಮತ್ತೆ ವಾಪಸ್ ಟ್ರ್ಯಾಕಿಗೆ ಬರ್ತಾರೆ. ನನ್ನ ಬ್ಲೇಮ್ ಮಾಡಿಲ್ಲ ಯಾವತ್ತು. ನಾನ್ ಮಾಡಿಲ್ಲ, ಅಯ್ಯೋ ಎಲ್ಲ ಹಾಳಾಗೋಯ್ತು ಆತರ ಎಲ್ಲ ನನ್ನ ಯಾವತ್ತೂ ಬ್ಲೇಮ್ ಮಾಡಿಲ್ಲ. ಸ್ವಲ್ಪ ಹಾಳು ಮಾಡಿದೀನಿ, ವಾರ ನೆಕ್ಸ್ಟ್ ಸರಿ ಮಾಡ್ತೀನಿ 1 ತಿಂಗಳಲ್ಲಿ ಅಂತ ಕಮಿಟ್ ಆಗ್ತಾರೆ, ಸರಿ ಮಾಡ್ತಾರೆ ಆತರ. ಬಿಕಾಸ್ ಯು ಹ್ಯಾವ್ ಮೋಟಿವೇಟೆಡ್ ಮೀ. ಇಲ್ಲ ಈ ವಾರ ಈ ತರ ಆಗಿದೆ, ನೆಕ್ಸ್ಟ್ ವೀಕ್ ನೀವು ಬ್ಯಾಕ್ ಟು ಫಾರ್ಮ್ ಆಗ್ಬೇಕು ಅಂತ ನೀವ್ ಯಾವಾಗ್ಲೂ ನನ್ನ ಮೋಟಿವೇಟ್ ಮಾಡಿದೀರಾ. ಮೈ ಕಸಿನ್, ಐ ಶುಡ್ ಟೆಲ್ ಹಿಮ್ ವೆರಿ ಥ್ಯಾಂಕ್ಸ್ ಟು ಹಿಮ್ ಆಲ್ಸೋ. ಬಿಕಾಸ್ ನಾನ್ ವರ್ಕೌಟ್ ಮಾಡ್ತೀನಿ ಅಂದಾಗ ಹಿಮಂತ್ ಅಂದ್ಬಿಟ್ಟು ಈಸ್ ಹೆಲ್ಪ್ ಮಿ ಅ ಲಾಟ್ ವರ್ಕೌಟ್ಸ್ ಅಲ್ಲಿ ಎಲ್ಲಾನು. ಅಂಡ್ ಅದಕ್ ಮುಂಚೆ ನಾನು ಹೋಮ್ ವರ್ಕೌಟ್ಸ್ ಅಲ್ಲಿ ಹೇಳ್ಬೇಕು, ಲೈಕ್ ಅವಾಗ್ಲೂ ನಾನು ಫ್ಯಾಟ್ ಲಾಸ್ ಮಾಡಿದೀನಿ. ಹೋಮ್ ವರ್ಕೌಟ್ ಮಾಡ್ಕೊಂಡೆ ಫ್ಯಾಟ್ ಲಾಸ್ ಮಾಡಿದೀನಿ ನಾನು. ಮನೇಲಿ ನೀವ್ ಕೊಟ್ಟಿರೋ ಸ್ಟ್ರೆಂತ್ ಟ್ರೈನಿಂಗ್ ಆಗ್ಲಿ, ಯೋಗ, ಪಿಲಾಟಿಸ್. ಇವಾಗ್ಲೂ ನನ್ಗೆ ಪಿಲಾಟಿಸ್ ಇಷ್ಟ. ನೀವ್ ಕಳ್ಸೋ ಹೋಮ್ ವರ್ಕೌಟ್ ಅಲ್ಲಿ ನಾನು ಮಾಡ್ತೀನಿ. ಪೋಸ್ಟ್ ವರ್ಕೌಟ್ ನಾನು ಅದನ್ನ ಮಾಡ್ತೀನಿ. ವೆರಿ ಗುಡ್. ಅದನ್ನೆಲ್ಲ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಮತ್ತೆ ಭವ್ಯ ಅವ್ರನ್ನ ನಾನು 1 ವರ್ಷ ಅವ್ರು ನನ್ ಗೈಡ್ ಮಾಡ್ತಾ ಇದ್ರೆ, ಇವತ್ತೆ ಫಸ್ಟ್ ನಾನು ಅವ್ರ ಫೇಸ್ ಟು ಫೇಸ್ ಮಾತಾಡ್ತಾರಲ್ವಾ.
ಅಲ್ವಾ? ಹೌದು, ಇದು ಫಸ್ಟ್ ಟೈಮ್ ಮಾತಾಡ್ತಾ ಇರೋದು. ಅಂದ್ರೆ ನಾವು ಫೋನ್ ಅಲ್ಲಿ ತುಂಬಾ ಮಾತಾಡಿದೀನಿ, ಬಟ್ ಆದ್ರೆ ಫೇಸ್ ಟು ಬಟ್ ಫೇಸ್ ಫೇಸ್ ಈ ಟು ಫೇಸ್ ತರ ಇದೆ ಫಸ್ಟ್ ಟೈಮ್. ವಿಡಿಯೋ ಕಾಲ್ ಅಲ್ಲಿ ಫಸ್ಟ್ ಟೈಮ್ ಮಾತಾಡ್ತಾ ಇರೋದು. ಅವರು ಬೆಂಗಳೂರಲ್ಲೇ ಇರೋದು. ನಮ್ ಹೆಲ್ತ್ ಹಾಳಾಗೋವರೆಗೂ ನಮಗ್ ಗೊತ್ತಾಗಲ್ಲ ನಾವ್ ಏನ್ ಮಾಡ್ತಾ ಇದೀವಿ ಅಂದ್ಬಿಟ್ಟು. ಬಟ್ ಹಾಳಾದ್ಮೇಲೆ ನಮ್ಗೆ ಅದು ನನಗೆ ಒಂದ್ ಸೆಕೆಂಡ್ ಚಾನ್ಸ್ ಅನ್ನೋ ತರ ಆಕ್ಚುಲಿ ಸಿಕ್ಕಿದ್ ಇವಾಗ. ಬಟ್ ಐ ಹ್ಯಾವ್ ಯುಟಿಲೈಸ್ಡ್ ಇಟ್ ವೆರಿ ವೆಲ್. ವೆರಿ ಗುಡ್. ಥ್ಯಾಂಕ್ ಯು ಸೋ ಮಚ್. ನೀವಂತೂ ಜಾಸ್ತಿ ಜನಕ್ಕೆ ಹೆಲ್ಪ್ ಮಾಡ್ತಾ ಇದೀರಾ. ನಾನು ಎಲ್ಲಾರ್ಗೂ ಹೇಳ್ತೀನಿ ಆಕ್ಚುಲಿ ನಿಮ್ ವಿಡಿಯೋಸ್ ನೋಡಿ ಅಂತ ಹೇಳ್ಬಿಟ್ಟು, ಬಿಕಾಸ್ ನೀವ್ ಎಷ್ಟು ಇನ್ಫಾರ್ಮೇಟಿವ್ ಆಗಿ ವಿಡಿಯೋಸ್ ಕೊಡ್ತೀರಾ ಅಲ್ವಾ. ನನ್ನ ಮಮ್ಮಿಗೂ ಹೇಳ್ತೀನಿ. ಅಂಡ್ ಜಾನ್ವಿ ಅವ್ರದ್ದು ಚಾನೆಲ್ ಕೂಡ ನಮ್ಮ ಮಮ್ಮಿಗೆ ಯಾವಾಗ್ಲೂ ನೋಡು ಇದನ್ನ ನೋಡ್ಕೊಂಡು ಅಡ್ಗೆ ಮಾಡು ಅಂದ್ಬಿಟ್ಟು ನಮ್ಮ ಮಮ್ಮಿ ಕಳಿಸ್ತಾ ಇರ್ತೀನಿ ನಾನು. ಥ್ಯಾಂಕ್ ಯು ಭವ್ಯ ಅವರೇ, ನಿಮ್ ಜರ್ನಿ ಶೇರ್ ಥ್ಯಾಂಕ್ ಯು ಸೋ ಮಾಡಿದ್ದಕ್ಕೆ. ಮಚ್. ಕಂಟಿನ್ಯೂ ಮಾಡಿ, ನೆಕ್ಸ್ಟ್ ವೀಕ್ ಅಪ್ಡೇಟ್ ಮಾಡಿ. ಓಕೆ, ಶೋರ್ ಅಪ್ಡೇಟ್ ಮಾಡ್ತೀನಿ. ಬಾಯ್ ಬಾಯ್. ಥ್ಯಾಂಕ್ ಯು. ನೋಡಿದ್ರಲ್ಲ ಭವ್ಯ ಅವರ ವೆಯ್ಟ್ ಲಾಸ್ ಜರ್ನಿ ವಿಡಿಯೋನ. ಸೊ ಅವರು ನನ್ನ ಆನ್ಲೈನ್ ಕ್ಲೈಂಟ್, ಆಲ್ಮೋಸ್ಟ್ 1 ವರ್ಷದಿಂದ ಮಾಡ್ತಾ ಇದ್ರು. ಅವ್ರು ವೆಯ್ಟ್ ಲಾಸ್ ಒಂದು 15-16 kg ಅಷ್ಟು ವೆಯ್ಟ್ ಲಾಸ್ ಮೊದಲನೇ 4-5 ತಿಂಗಳಲ್ಲೇ ಅಚೀವ್ ಮಾಡಿದ್ರು. ಬಟ್ ಆ ನಂತರ ಅವ್ರ ಆಮೇಲೆ ಕಸಿನ್ ಬ್ರದರ್ ಜೊತೆ ಜಿಮ್ ವರ್ಕೌಟ್ ಸ್ಟಾರ್ಟ್ ಮಾಡಿ ಸ್ವಲ್ಪ ಇನ್ನೊಂದು 3-4 ಇಂಚ್ ಕಡಿಮೆ ಮಾಡಿದ್ರು. ಸೊ ಅಂದ್ರೆ ವೆಯ್ಟ್ ಲಾಸ್ ಆದ್ಮೇಲೆ ಬಾಡಿ ರಿಕಂಪೋಸಿಷನ್ ಅಂತ ಸ್ಟಾರ್ಟ್ ಮಾಡಿದ್ರು, ಸ್ಟ್ರೆಂತ್ ವರ್ಕೌಟ್ ಸ್ಟಾರ್ಟ್ ಮಾಡಿದ್ರು, ಜಿಮ್ ವರ್ಕೌಟ್ ಸ್ಟಾರ್ಟ್ ಮಾಡಿದ್ರು. ಇವಾಗ ತುಂಬಾ ಸ್ಟ್ರಾಂಗ್ ಕೂಡ ಆಗಿದ್ದಾರೆ. ಸೊ ಆತರ ಯಾರು ಬೇಕಾದ್ರೂ ಎಲ್ಲಿಂದ ಬೇಕಾದ್ರೂ ನಮ್ಮ ಡಯಟ್ ಅಂಡ್ ಲೈಫ್ ಸ್ಟೈಲ್ ಕೋಚಿಂಗ್ ಪ್ರೋಗ್ರಾಮ್ ಸೇರ್ಬಹುದು. ಇಲ್ಲಿ ನಿಮ್ಗೆ ಒಂದು ಸರಿಯಾದ ಕ್ರಮ ವಿಧಾನ ಎಲ್ಲ ಹೇಳ್ಕೊಡ್ತೀವಿ. ಸೊ ಅದನ್ನ ಫಾಲೋ ಮಾಡ್ಕೊಂಡು ಯಾವುದೇ ರೀತಿ ಶೇಕ್, ಊಟ ಬಿಟ್ಬಿಡೋದು, ಸಪ್ಲಿಮೆಂಟ್ಸ್, ವಿಟಮಿನ್ಸ್ ಇದೆಲ್ಲ ನಿಮ್ಮ ಆಹಾರದಲ್ಲಿ ಕೊರತೆ ಇದೆ, ಪ್ರೋಟೀನ್ ಕೊರತೆ ಇದ್ರೆ ಪ್ರೋಟೀನ್ ತಗೊಳ್ಳೋದು, ವಿಟಮಿನ್ ಕೊರತೆ ಇದ್ರೆ ವಿಟಮಿನ್ ತಗೊಳ್ಳೋದು, ಇದೆಲ್ಲ ತಪ್ಪಲ್ಲ. ಬಟ್ ಆದ್ರೆ ಊಟ ಬಿಟ್ಟು ಶೇಕ್ ಕುಡಿಯೋದು ಅಥವಾ ಊಟ ಬಿಟ್ಟು ಯಾವ್ದಾದ್ರು ಡ್ರಿಂಕ್ಸ್ ಗಳು ಕುಡಿಯೋದು, ಈ ಸ್ಕ್ಯಾಮ್ ಗಳು ಇರ್ತಾರಲ್ಲ, ಅಂದ್ರೆ ಯಾರು ನಿಮ್ನ ಒತ್ತಾಯ ಮಾಡಬಾರ್ದು, ನೀನ್ ಇದನ್ನೇ ತಗೋಬೇಕು, ಇದೇ ಬ್ರ್ಯಾಂಡ್ ತಗೋಬೇಕು, ಇದೇ ಕುಡಿಬೇಕು, ಆತರ ಯಾರು ನಿಮ್ಗೆ ಹೇಳ್ಬಾರ್ದು. ಆತರ ಹೇಳ್ತಿದಾರೆ ಅಂದ್ರೆ ಅದು ಒಂದು ಕೋಚಿಂಗ್ ಬಿಸ್ನೆಸ್ ಅಲ್ಲ, ಅದು ಸೇಲ್ಸ್ ಬಿಸ್ನೆಸ್, ಸ್ಕ್ಯಾಮಿಂಗ್ ಬಿಸ್ನೆಸ್. ಅದಾಯ್ತಾ? ಅಂತವ್ರದಿಂದ ಹುಷಾರಾಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದ.